Guys, welcome back to my channel. ನಾನು ನಿಮ್ಮ ಸಮರ್ಥ ಕಡಿ. ಇವತ್ತಿನ ವಿಷಯ ಬ್ರಿಟಿಷರಿಂದ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅನ್ನುವಂಥ ವಿರುದ್ಧ ಪಡೆದವರು ಸಾವಿತ್ರಿಬಾಯಿ ಫುಲೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹೋಗ್ತಿದ್ದೆ ಸಮರ್ಥ ಕಡಿ. ಬಾಯಿ ಫುಲೆ ಅವರು ಜನವರಿ 3, 1831 ಮಹಾರಾಷ್ಟ್ರ ಒಳಗೆ ಜನಿಸಿದರು. 9 ವರ್ಷದ ಸಾವಿತ್ರಿಬಾಯಿ ಫುಲೆ ಅವರು 16 ವರ್ಷದ ಜ್ಯೋತಿಬಾಯಿ ಫುಲೆಗೆ ಮದುವೆಯಾದರು. ಜ್ಯೋತಿಬಾಯಿ ಫುಲೆ ಐತಲ್ಲ, ಸಾವಿತ್ರಿಬಾಯಿ ಫುಲೆಗೆ ವಿದ್ಯಾಭ್ಯಾಸ ಕೊಟ್ಟರು, ನಾಲೆಜ್ ಕೊಟ್ಟರು, ಎಜುಕೇಷನ್. ಸಾವಿತ್ರಿಬಾಯಿ ಫುಲೆ ಐತಲ್ಲ, ಜ್ಯೋತಿಬಾಯಿ ಫುಲೆಯಿಂದ ಹೆಲ್ಪ್ ತೊಗೊಂಡು ಟೀಚರ್ ಟ್ರೈನಿಂಗ್ ತೊಗೊಂಡು ಅವರೊಬ್ಬರು ಟೀಚರ್ ಆದರು. ಸಾವಿತ್ರಿಬಾಯಿ ಫುಲೆ ಹಾಗೆ 17 years old ಆಗಿದ್ರು. ಹಾಗೆ ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ಮೊದಲನೇ ಲೇಡಿ ಟೀಚರ್ ಆಗಿ ಮಹಾರಾಷ್ಟ್ರ ಫಸ್ಟ್ ಲೇಡಿ ಸ್ಕೂಲ್, ಹೆಣ್ಮಕ್ಕಳ ಶಾಲೆ ತೆಗೆದರು. ಸೊ ಗೈಸ್, ಸಾವಿತ್ರಿಬಾಯಿ ಫುಲೆ ಸ್ಕೂಲ್ ತೆಗೆದಿದ್ರಲ್ಲ, ಅದ್ರೊಳಗೆ ಸ್ಟಾರ್ಟಿಂಗಿಗೆ 9 ಲೇಡೀಸ್ ಬಂದಿದ್ರು. ಸೊ ಗೈಸ್ ಐತಲ್ಲ, ದಿನ ಇದು ಯಾರು ಸಾವಿತ್ರಿಬಾಯಿ ಫುಲೆ ಅದಾರಲ್ಲ, ಅವ್ರು ಶಾಲೆಗೆ ಹೋಗೋ ಮುಂಚೆಕ್ಕೆ ಅವಾಗ ಬರೀ ಬಾಯ್ಸ್ ಅಷ್ಟು ಶಾಲೆ ಕಲಿಬೇಕಂತಿತ್ತು. ಅದಕ್ಕೆ ಸ್ವಲ್ಪ ಮಂದಿ ಸಿಟ್ಟಿಗೆದ್ದು ಇದು ಸಾವಿತ್ರಿಬಾಯಿ ಫುಲೆ ಶಾಲೆಗೆ ಹೋಗ್ತಿದ್ರಲ್ಲ, ಅವಾಗ ಸಿಟ್ಟಾಗಿ ಕಲ್ಲು ಸಗಣಿ ರಾಡಿ ಕಿನ್ನಾಲ್ ಒಗಿತಿದ್ರು. ಆದ್ರೆ ಅಕ್ಕಿ ಅದರ ಸಲುವಾಗಿ ಒಂದು ಎಕ್ಸ್ಟ್ರಾ ಸೀರೆ ಕ್ಯಾರಿ ಮಾಡ್ತಿದ್ಲು. ನೀವೆಷ್ಟು ತೆಗೆದ್ರೂ ನಾ ಕಲ್ಸಕ್ಕೇನ ಅಂತ. ಯಾವಾಗ ಮಂದಿ ಸಗಣಿ ರಾಡಿ ಮಾಡಿ ಒಗದ್ರಲ್ಲ, ಅವಾಗ ಅಕ್ಕಿ ಶಾಲೆಗೆ ಹೋಗಕ್ಕೆ ಬಂದ್ ಮಾಡಲಿಲ್ಲ. ಅವಾಗ ಆ ದಿವಸದಿಂದ ಆದ್ಮೇಲೆ ಅವಾಗಿಂತ ಕಾಲು ಒಗ್ಯಾಕತ್ರಂತ. ಹಂಗೆ ಒಂದು ದಿವ್ಸ ಹೋಗೋ ಮುಂಚೆಕ್ಕೆ ಒಂದು ಕಲ್ಲು ಸೀದಾ ಬಂದು ಟಪ್ ಅಂತಿಲ್ಲ ಆಕಿನ ಹನಿಗೆ ಬಿಡಿತು. ಆಮೇಲೆ ರಕ್ತ ಸೋರಾಕತ್ತ. ಅವರು ಶೆಟ್ಟಿನಿಂದ ಇದು ತಲೆ ಮೇಲೆ ಹನಿ ಮೇಲೆ ಎಲ್ಲಿ ಬಡ್ದಿತ್ತಲ್ಲ, ಅದು ಕೈ ಇಟ್ಕೊಂಡು ಅಂದ್ಲು, ಈಗ ಎಲ್ಲೆಲ್ಲೇ ಈ ರಕ್ತದಲ್ಲಿ ಬಿದ್ದಿತ್ತಲ್ಲ, ಅಲ್ಲೇ ಒಂದು ಶಾಲೆ ತೆಗಿತೈತಿ, ಎಲ್ಲರೂ ಕಳೀತಾರಂತಂದರು. ಸೊ ಗೈಸ್, ಈ ಘಟನೆ ತಿಳಿದ ಜ್ಯೋತಿಬಾಯಿ ಫುಲೆ ಅವರು ಸಾವಿತ್ರಿಬಾಯಿ ಫುಲೆಗಂದ್ರು, ನಿನಗಿವತ್ತು ಸಗಣಿ ರಾಡಿ ಮಾಡಿ ಕಲ್ಲು ಒಗ್ಯಾಕತ್ತವ್ರು, ಒಂದು ದಿವ್ಸ ನಿಂಗೆ ಹೂವು ಹಾರ ಹಾಕಿ ಸನ್ಮಾನ ಮಾಡ್ತಾನಂತ. ಆದ್ರೆ ಆಮೇಲೆ ಜ್ಯೋತಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆಗಂದ್ರು, ಅವ್ರೇನಾರ ಮಾಡಲಿ, ಆದರೆ ನಿಂದು ಕೆಲಸ ನಿಲ್ಸಕ್ಕೆ ಹೋಗಬೇಡ. ಜ್ಯೋತಿಬಾಯಿ ಫುಲೆ ಮಾತು ಇವತ್ತು ಖರೆ ಆಗ್ಬಿಡ್ತು. ಇವತ್ತು ಕೋಟಿಗಟ್ಟಲೆ ಮಂದಿ ಸಾವಿತ್ರಿಬಾಯಿ ಫುಲೆಗೆ ನೆನಪು ಇಟ್ಕೋತಾರೆ. ಅದಕ್ಕೆ ನೀವು ನಂದು ಈ ವಿಡಿಯೋಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲ ಮಾಡಿರಿ. ಅಷ್ಟೋ ತನಕ ಬಾಯ್ ಬಾಯ್.